ನಮಸ್ಕಾರ, ನಾನೀಗ ಗುಜರಾತಲ್ಲಿದ್ದೀನಿ. ಗುಜರಾತಿನ ವಡೋದರ ಜಿಲ್ಲೆಯ ದಾಬೋಯ್ ತಾಲೂಕಿನ ಕರ್ನಾಲಿ ಗ್ರಾಮದಲ್ಲಿದ್ದೇನೆ. ಈ ಕರ್ನಾಲಿ ಗ್ರಾಮದಲ್ಲಿ ಕುಬೇರನ ದೇವಸ್ಥಾನ ಇರುವಂಥದ್ದು. ಕುಬೇರ ಈ ಜಾಗದಲ್ಲಿ ತಪಸ್ಸು ಮಾಡಿರುವಂಥದ್ದು. ತ್ರೇತಾಯುಗ ಕಾಲದಲ್ಲಿ ರಾವಣ ಶಿವನಿಂದ ತಪಸ್ಸು ಮಾಡಿ ತುಂಬ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡಾಗ ಆಗ ಏನೆಲ್ಲ ಸಿಗುತ್ತೋ, ಯಾವುದೆಲ್ಲ ಸಿಗುತ್ತೋ ಎಲ್ಲವನ್ನು ಕಬಳಿಸುವ, ಕಿತ್ತುಕೊಳ್ಳುವ ಒಂದು ಮನೋಭಾವ ಆಗ ಬೆಳೆಯುತ್ತೆ. ಆ ಸಂದರ್ಭದಲ್ಲಿ ಕುಬೇರನ ಚಿನ್ನದ ನಗರಿಯಾದ ಆ ಲಂಕೆಯನ್ನು ಕಬಳಿಸಿ ಆತನನ್ನು ಅಲ್ಲಿಂದ ಓಡಿಸ್ತಾನೆ. ಆ ಓಡೋದಕ್ಕಿಂತ ಮುಂಚಿತವಾಗಿ ಕುಬೇರನ ಅಲ್ಲಿಂದ ಓಡಿ ಬಂದುಬಿಡ್ತಾನೆ. ಆ ಒಂದು ಪೀಡನೆಗೆ ತಡೆಯೋಕ್ಕಾಗದೆ ಅಲ್ಲಿ ಬರ್ತಾನೆ. ಅಷ್ಟೇ ಅಲ್ಲ, ಆತ ಈ ನರ್ಮದಾ ನದಿಯ ತಟದಲ್ಲಿ ಇದಾನಂತೆ ಗೊತ್ತಾಗ್ತದೆ. ಆಗ ರಾವಣ ನರ್ಮದಾ ನದಿಯ ತಟಕ್ಕೆ ಬಂದು ಆತನಿಗೆ ಪೀಡನೆಗೊಳಪಡ್ತಾನೆ. ಆಗ ಕುಬೇರ ಅಲ್ಲಿಂದ ಓಡಿ ಬಂದು ಈ ಕಾಳಿ ದೇವಿಯ ಆಶ್ರಯನಲ್ಲಿ ಇಲ್ಲಿ ಶಿವನ ಕುರಿತು ತಪಸ್ಸು ಮಾಡ್ತಾನೆ. ಶಿವನ ಕುರಿತು ದೀರ್ಘವಾದ ಘೋರವಾದ ತಪಸ್ಸು ಮಾಡಿದ ನಂತರ ಶಿವದೇವರು ಪ್ರಕಟವಾಗಿ ಈತನ ಸಮಸ್ಯೆ ಗೊತ್ತಿರೋದ್ರಿಂದ ನೇರವಾಗಿ ಕುಬೇರನ ಒಂದು ಯೋಗ್ಯತಾ ಅನುಸಾರವಾಗಿ ಎಲ್ಲ ದೇವತೆಗಳ ಸಂಪತ್ತಿದೆಯಲ್ಲ, ಆ ಸಂಪತ್ತಿನ ನಿರ್ವಹಣೆ ಮಾಡುವಂಥ ಕಾರ್ಯವನ್ನು ಈ ಕುಬೇರನಿಗೆ ಕೊಡ್ತಾರೆ. ಹಾಗಾಗಿ ಈ ಕುಬೇರ ಸಂಪತ್ತಿನ ಕಾರ್ಯನಿರ್ವಾಹಕನಾಗಿದ್ದಾನೆ. ದಂಪತಿಗಳಿಗೆ ಇಲ್ಲಿ ಮಕ್ಕಳಾಗುವ ಸೌಭಾಗ್ಯ ಇರುವಂಥದ್ದು ಅಂತ ಇಲ್ಲಿನ ಜನರ ಅಪಾರವಾದ ನಂಬಿಕೆಯಾಗಿದೆ. ಮತ್ತು ಇಲ್ಲಿ ಬರಲಿಕ್ಕೆ ಬಸ್ ಆಗ್ಬೋದು, ಗಾಡಿಗಳ ವ್ಯವಸ್ಥೆ ಬಹಳ ಕಡಿಮೆ ಇರುವಂಥದ್ದು. ಅಮಾವಾಸ್ಯೆ ದಿನ ವಡೋದರದಿಂದ ಇಲ್ಲಿಗೆ ST ಬಸ್ಗಳು ನೇರವಾಗಿ ಇರುವಂಥದ್ದು. ಸೊ ಹಾಗಾಗಿ ನಾವು ಬರಬೇಕಾದ್ರೆ ಗಾಡಿಯನ್ನು ಬುಕ್ ಮಾಡ್ಕೊಂಡು ಬಂದರೆ ಒಳ್ಳೆಯದು. ಇಲ್ಲಾಂದರೆ ಬೇರೆ ಬೇರೆ ಸ್ಥಾನದಿಂದ ಆಟೋ ಬದಲಿಸಿಕೊಂಡು ನಾವು ಇಲ್ಲಿಗೆ ಬಂದು ತಲುಪಬಹುದಾಗಿದೆ. ಈ ಹಿಂದೆ ನೋಡ್ತಿದ್ರಲ್ಲ, ಈ ದೇವಸ್ಥಾನ ಒಳಭಾಗದಲ್ಲಿ ಕ್ಯಾಮ್ರಾಗೆ ಅಲೌಡ್ ಇಲ್ಲದ ಕಾರಣ ಅಷ್ಟು ಮುಖ್ಯವಾಗಿ ನಾವೇನಾದರೂ ವಿಡಿಯೋ ತೊಗೊಂಡ್ರೆ ಅದನ್ನು ಮೊಬೈಲನ್ನು ತೆಗೆದುಕೊಂಡು ಅದನ್ನು ವಿಡಿಯೋವನ್ನು ಡಿಲೀಟ್ ಮಾಡಿ ಮೊಬೈಲನ್ನು ಕೊಡುವಂಥ ಕಾರ್ಯವನ್ನು ಇಲ್ಲಿ ಮಾಡ್ತಾರೆ. ತುಂಬ ಸುಂದರವಾಗಿದೆ, ವಿಭಿನ್ನವಾಗಿದೆ. ಎಲ್ಲಿಯೂ ಈ ರೀತಿಯಾದ ಆ ಶಿವಲಿಂಗದ ಸುತ್ತಲೂ ಒಂದು ಪಂಜರ ರೀತಿಯಲ್ಲಿ ಸುಂದರವಾದ ಒಂದು ಚಿನ್ನದ ಬಣ್ಣ ಇದೆಯೋ ಅಥವಾ ಚಿನ್ನವೋ ನನಗೆ ಗೊತ್ತಿಲ್ಲ, ಕೇಳಿ ತಿಳಿಯುವ ಪ್ರಯತ್ನ ಮಾಡ್ತೀನಿ. ತುಂಬ ಅದ್ಭುತವಾಗಿದೆ, ತುಂಬ ಸುಂದರಮಯವಾಗಿದೆ ಮತ್ತು ತುಂಬ ಮಹತ್ತರವುಳ್ಳ ಸ್ಥಾನ ಕೂಡ ಅಂತ ಹೇಳ್ಬೋದು. ಯಾರಿಗೆಲ್ಲ ಜೀವನದಲ್ಲಿ ಆರ್ಥಿಕ ಸಂಕಷ್ಟ ಇರುತ್ತೋ ಅವರಿಗೆ ಇಲ್ಲಿ ದರ್ಶನ ಆದರೆ, ಇಲ್ಲಿ ಏನಾದರೂ ಪೂಜಾ ಕೈಂಕರ್ಯಗಳನ್ನು ಮಾಡಿದರೆ ಸಂಕಷ್ಟ ಬರುವುದಿಲ್ಲ ಅಂತ ಇಲ್ಲಿನ ಜನರ ಅಪಾರವಾದ ನಂಬಿಕೆ ಆಗಿದೆ. ಮತ್ತು ಈ ನದಿಯ ತಟದಲ್ಲಿಯೇ ಈ ಸ್ಥಳ ಇರುವಂಥದ್ದು ಇನ್ನೊಂದು ವಿಶೇಷ. ನರ್ಮದಾ ನದಿಯ ತಟವೇ ಆಗಿದೆ. ನೋಡ್ತಾ ಇದ್ದೀರಾ ಹಿಂಭಾಗದಲ್ಲಿ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ, ಇದು ನರ್ಮದಾ ನದಿಯ ತಟದಲ್ಲಿ ಇರುವಂಥ ಈ ಕುಬೇರ ದೇವಸ್ಥಾನವಾಗಿದೆ. ಮತ್ತು ಇಲ್ಲಿ ನಾನು ವಸತಿ ಮಾಡೋಣ ಅಂದ್ಕೊಂಡೆ. ವಸತಿಗೆ ಅಷ್ಟು ಸೂಕ್ತವಾದ ವ್ಯವಸ್ಥೆ ಇದೆ, ಬಟ್ ಆದರೆ ನನಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಸಾಮಾನ್ಯವಾಗಿ ಯಾರೂ ಇಲ್ಲಿ ವಸತಿ ಮಾಡೋದು ಬಹಳ ಕಡಿಮೆ. ಬರ್ತಾರೆ, ದರ್ಶನ ಮಾಡ್ತಾರೆ, ಹೊರಟೋಗ್ಬಿಡ್ತಾರೆ. ಗರುಡೇಶ್ವರ ಮಾತ್ರ ತುಂಬ ಅದ್ಭುತವಾಗಿದೆ. ವಸತಿ ಕೂಡ ವ್ಯವಸ್ಥೆ ಇದೆ. ತುಂಬ ಮಹತ್ತರವಾಗಿರ್ತಕ್ಕಂಥ ಸ್ಥಳ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ತಾವು ದಯಮಾಡಿ ಈ ಸ್ಥಾನ ಆಗ್ಬೋದು, ಗರುಡೇಶ್ವರ ಆಗ್ಬೋದು, ದಯಮಾಡಿ ಭೇಟಿ ಕೊಡಿ. ಯಾವಾಗ ಭೇಟಿ ಕೊಡ್ಬೋದು ಅಂದರೆ, ನೀವು ಯಾರೆಲ್ಲ ಏಕತಾ ನಗರ್ಗೆ ಯೂನಿಟಿ ಆಫ್ ಸ್ಟ್ಯಾಚ್ಯೂ ಇದೆಯಲ್ಲ ಅಲ್ಲಿ ಬಂದರೆ ಈ ಎರಡೂ ಸ್ಥಾನಗಳು ನಿಮಗೆ ಹತ್ತಿರ ಆಗ್ತದೆ. ಆವಾಗ ಅದನ್ನು ನೋಡಿದಂತಾಗತ್ತೆ, ಇದನ್ನು ನೋಡಿದಂಗಾಗತ್ತೆ. ಹಾಗಾಗಿ ನಿಜ ಹೇಳ್ತಾ ಇದ್ದೀನಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ತುಂಬ ಸುಂದರವಾದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನಾರಾಯಣ ಪಾಂಡುರಂಗ ಇಲ್ಲಿ ಹಿಂದೆ ಇದ್ದಾರಲ್ಲ ಸೆಕ್ಯೂರಿಟಿ, ಅವರನ್ನು ನಾನು ಕೇಳಿ ವಿಚಾರಿಸಿದೆ. ಬಂಗಾರದ ಲೇಪನದ ಒಂದು ಕಮಾನ್ ಅಂತ ಹೇಳ್ಬೋದು. ಸುಂದರವಾಗಿದೆ, ಅದ್ಭುತವಾಗಿದೆ. ನಾರಾಯಣ ಪಾಂಡುರಂಗ ಗರ್ಭಗುಡಿಯ ಹಿಂಭಾಗದ ದೃಶ್ಯವಾಗಿದೆ. ಯಾಕಂದರೆ ಒಳಗಡೆ ಚಿತ್ರವನ್ನು ತೋರಿಸೋಕ್ಕೆ ಆಗಲಿಲ್ಲ, ಒಳಗಡೆ ದೇವಸ್ಥಾನದ ಚಿತ್ರವನ್ನು ತೋರಿಸ್ಲಿಕ್ಕಾಗಲಿಲ್ಲ. ಹಾಗಾಗಿ ಕನಿಷ್ಠ ಪಕ್ಷ ಹಿಂಬದಿ ಆದರೂ ತೋರಿಸುವ ಒಂದು ಸಣ್ಣ ಪ್ರಯತ್ನವಾಗಿದೆ. ನಾರಾಯಣ ಪಾಂಡುರಂಗ. ಆಹಾ, ಇಲ್ಲಿ ನೀರು ಬರ್ತದೆ ಆ ಶಿವನದ. ತಲೆ ಮೇಲೆ ಹಾಕ್ಕೊಳ್ಳೋಣ. ನಾರಾಯಣ ಪಾಂಡುರಂಗ.